250ಕ್ಕೂ ಹೆಚ್ಚು ಶವಗಳನ್ನ ಹೂತು ಹಾಕಿದ್ದೇನೆ. ನಾನೀಗ ಆ ಸ್ಥಳಗಳನ್ನ ತೋರಿಸುತ್ತೇನೆ. ಆ ಸ್ಥಳಗಳಲ್ಲಿ ಅಗೆದರೆ ನಾನು ಹೂತಾಕಿದ್ದಂತ ಶವಗಳು, ಅದರ ಅಸ್ಥಿಪಂಜರ, ಅದರ ಕಳೆಬರಹ ಪತ್ತೆ ಆಗುತ್ತೆ. ಅದನ್ನ ತನಿಖೆ ಮಾಡಿದಾಗ ಅವರ ಸಾವಿಗೆ ನಿಖರ ಕಾರಣ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಅತಿ ಹೆಚ್ಚು ಯುವತಿಯರ ಶವಗಳನ್ನ ನಾನು ಹೂತಿದ್ದೇನೆ. ಇದೆಲ್ಲವೂ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೇಳಿ ಯಾವಾಗ ಪೊಲೀಸರ ಮುಂದೆ ಹೇಳಿದ್ದು, ಅದಾದ ನಂತರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದಂತ ಪೊಲೀಸರು ಎಸ್ಐಟಿ ರಚನೆ ಆಯಿತು. ಸರ್ಕಾರ ಎಸ್ಐಟಿ ರಚನೆ ಮಾಡಿತು. ನೂರಾರು ತಲೆಬುರುಡೆ ಪ್ರಕರಣ ಎಸ್ಐಟಿ ರಚನೆಯಾಗಿ ತನಿಖೆ ಮಾಡಿ ಉತ್ಖನನ ಆಗಿ ಈಗ ಈ ಹೊತ್ತಿಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಇದು ಅತಿ ದೊಡ್ಡ ಬಿಗ್ ಬ್ರೇಕಿಂಗ್. ತಲೆಬುರುಡೆ ಕುರಿತು ಅತಿ ದೊಡ್ಡ ಸ್ಫೋಟಕ ಸುದ್ದಿಯನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ತಲೆಬುರುಡೆ ರಹಸ್ಯವನ್ನ ಭೇದಿಸ್ತಾ ಇದೆ ರಿಪಬ್ಲಿಕ್ ಕನ್ನಡ. ಕ್ಷಣ ಕ್ಷಣವೂ ಕೂಡ ಇಲ್ಲಿಯವರೆಗೆ ಏನಾಯ್ತು ಅನ್ನೋದನ್ನ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಆನ್ ಗ್ರೌಂಡ್ ನಲ್ಲಿದ್ದು ನಿಮಗೆ ಮಾಹಿತಿಯನ್ನ ತಲುಪಿಸಿತು. ಈಗ ಇಂಟರ್ನಲ್ಲಿ ಏನಾಗ್ತಾ ಇದೆ, ಜೊತೆಗೆ ಈ ತಲೆಬುರುಡೆ ಪ್ರಕರಣ ಎತ್ತು ಸಾಗ್ತಾ ಇದೆ, ತನಿಖೆ ಎಲ್ಲಿವರೆಗೆ ಬಂತು, ಇದೆಲ್ಲದರ ಸ್ಫೋಟಕ ವಿಚಾರವನ್ನ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದೆ. ನಿಗೂಢ ವ್ಯಕ್ತಿ ತಂದುಕೊಟ್ಟ ತಲೆಬುರುಡೆ ಪುರುಷನದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಖಚಿತ ಮಾಹಿತಿ ಲಭ್ಯ ಆಗಿದೆ. ತಲೆಬುರುಡೆ ರಹಸ್ಯವನ್ನ ಭೇದಿಸಿದೆಯಂತೆ ಎಸ್ಐಟಿ ತಂಡ. ಆತ ತಂದುಕೊಟ್ಟಂತ ಬುರುಡೆ ಅದು ಪುರುಷನದ್ದು ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಖಚಿತ ಮೂಲಗಳು, ನಂಬಿಕಾಸ್ಥ ಸೋರ್ಸ್ಗಳಿಂದ ನಮಗೆ ಲಭ್ಯ ಆಗಿರುವಂತ ಮಾಹಿತಿ ಅದು. ಈ ವ್ಯಕ್ತಿ ತಂದುಕೊಟ್ಟಂತ ತಲೆಬುರುಡೆ ಪುರುಷನದ್ದು ಅನ್ನೋದು ಈಗ ಬಯಲಾಗಿದೆ. ಪೊಲೀಸರಿಗೆ ತಲೆಬುರುಡೆ ತಂದುಕೊಟ್ಟಿದ್ದ ಮುಸುಗುದಾರಿ, ನೂರಾರು ಶವ ಹೂತಿರೋದಾಗಿ ಹೇಳಿದ ನಿಗೂಢ ವ್ಯಕ್ತಿ ತಲೆಬುರುಡೆ ಕೊಟ್ಟು ಧರ್ಮಸ್ಥಳದಲ್ಲಿ ಶವವನ್ನ ನಾನು ಹೂತಾಕಿದ್ದೇನೆ ಅಂತೇಳಿ ಆತ ಹೇಳಿದ. ಜುಲೈ 11ರಂದು ಬೆಳ್ತಂಗಡಿ ಠಾಣೆಗೆ ತಲೆಬುರುಡೆಯನ್ನ ತಂದಿದ್ದ ವ್ಯಕ್ತಿ ಅವತ್ತೇ ಕೋರ್ಟ್ನಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದ ಆತ. ಮುಸುಗುದಾರಿ ತಲೆಬುರುಡೆ ಆಧರಿಸಿ ಎಸ್ಐಟಿ ತಂಡ ತನಿಖೆಗಿಳಿಯುತ್ತೆ. ಇದೀಗ ಆ ತಲೆಬುರುಡೆ 30 ವರ್ಷ ಹಳೆಯದ್ದು, ಪುರುಷನದ್ದು ಎಂದು ವಿಚಾರ ತಿಳಿದು ಬಂದಿದೆ. ನೇರ ಸಂಪರ್ಕದಲ್ಲಿ ಆನ್ ಗ್ರೌಂಡ್ ನಿಂದ ನಾಗೇಂದ್ರ ಬಾಬು ಈಗ ನಾನಾ ಅನುಮಾನಗಳು ತೆರೆದುಕೊಳ್ತಾ ಇದೆ. ಆ ವ್ಯಕ್ತಿ ಹೇಳಿದಂತಹ ಮಾತು, ಆತ ತಂದುಕೊಟ್ಟಂತ ತಲೆಬುರುಡೆ, ಇದೆಲ್ಲವೂ ಕೂಡ ಈಗ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇದೆ. ತನಿಖೆ ಎತ್ತ ಸಾಗ್ತಾ ಇದೆ. ನಾಗೇಂದ್ರ ಬಾಬು, ಈ ಹೊತ್ತಿಗೆ ಏನ್ ಮಾಹಿತಿ ಇದೆ ತಮ್ಮ ಹತ್ರ? ರಂಜಿತ್, ನೋಡಿ, ಈ ಕ್ಷಣಕ್ಕೆ ಈ ಪ್ರಶ್ನೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ. ತನಿಖೆ ಎತ್ತ ಸಾಗ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಎಸ್ಐಟಿ ತನಿಖಾ ತಂಡ ಯಾವ ದಿಕ್ಕಿನಲ್ಲಿ, ಯಾವ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ತಲೆಬುರುಡೆಯನ್ನ ತಂದುಕೊಟ್ಟಂತಹ ಅನಾಮಿಕ ವ್ಯಕ್ತಿ ಆ ತಲೆಬುರುಡೆಯನ್ನ 2 ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಕಳಿಸಿ ಅಲ್ಲಿಂದ ಲ್ಯಾಬ್ನ ರಿಪೋರ್ಟ್ ಅನ್ನ ಪಡೆದುಕೊಂಡ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಬೇಕಾಗಿತ್ತು. ಆ ರಿಪೋರ್ಟ್ ನಲ್ಲಿದೆ 30 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಸತ್ತಿದ್ದ, ಇದು ಮನುಷ್ಯನ ಅಂದ್ರೆ ಗಂಡಸರ ಬುರುಡೆ ಅಂತ ಅಲ್ಲಿ ಸ್ಪಷ್ಟವಾಗಿ ಆ ರಿಪೋರ್ಟ್ ನಲ್ಲಿ ಹೇಳಲಾಗ್ತಾ ಇದೆಯಂತೆ. ಈ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿದೆ. ಅಲ್ಲದೆ ಪ್ರಮುಖವಾಗಿ ಆ ವಿಚಾರವಾಗಿ ತನಿಖೆ ಯಾಕೆ ನಡೀತಾ ಇಲ್ಲ ಅನ್ನುವ ಪ್ರಶ್ನೆ ಈಗ ರಿಪಬ್ಲಿಕ್ ಕನ್ನಡ ಎತ್ತಾ ಇದೆ. ರಂಜಿತ್, ನೋಡಿ, ಎಸ್ಐಟಿ ತನಿಖಾ ತಂಡ ಆರಂಭದಿಂದಲೂ ಕೂಡ 13 ಪಾಯಿಂಟ್ಗಳನ್ನ ಮಾಡಿಕೊಂಡು ಅದಕ್ಕೆ ಮತ್ತೊಂದು ಪಾಯಿಂಟ್ ಅನ್ನ ಆಡ್ ಮಾಡಿಕೊಂಡು ಇವತ್ತು ತನಿಖೆಯನ್ನ ಮಾಡ್ತಾ ಇದೆ. ಆಲ್ರೆಡಿ 12 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನ ಮುಗಿಸಿ ಆಗಿದೆ. 13ನೇ ಪಾಯಿಂಟ್ ಅಲ್ಲಿ ಮಾತ್ರ ಉತ್ಖನನ ಕಾರ್ಯ ಬಾಕಿ ಇದೆ. ಆದ್ರೆ ನಮ್ಮ ಪ್ರಶ್ನೆ, ಈಗ ಆ ಅನಾಮಿಕ ವ್ಯಕ್ತಿ ತಲೆಬುರುಡೆಯನ್ನ ತಂದು ಕೊಟ್ಟಿದ್ದ, ಆ ತಲೆಬುರುಡೆ ತಂದು ಕೊಟ್ಟಿದ್ದು ಎಲ್ಲಿಂದ, ಯಾವ ಜಾಗದಿಂದ, ಆ ಜಾಗದಲ್ಲಿ ಯಾಕೆ ಇನ್ನು ಪಾಯಿಂಟ್ ಅನ್ನ ಮಾಡಿ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವಂತ ಕೆಲಸಗಳಾಗಿಲ್ಲ? ಇಷ್ಟು ದಿನ ಅದನ್ನ ಹಾಗೆ ಬಿಟ್ಟಿದ್ದಾದ್ರೂ ಯಾಕೆ? ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅನಾಮಿಕ ವ್ಯಕ್ತಿಯ ಬಳಿ ಪ್ರಶ್ನೆ ಮಾಡೇ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ರಂಜಿತ್, ನೋಡಿ, ಆರಂಭದಿಂದಲೂ ಕೂಡ 1, 2, 3 ಅಂತೇಳಿ ಪಾಯಿಂಟ್ ಗಳನ್ನ ಮಾಡ್ಕೊಂಡು ಬಂದ್ರಲ್ಲ, ಇದಕ್ಕಿಂತ ಮುಂಚಿತವಾಗಿ ಎಸ್ಐಟಿ ತನಿಖಾ ತಂಡ ಮಾಡಲೇಬೇಕಾದಂತ ಕೆಲಸ ಪ್ರಮುಖವಾಗಿ ಆ ಅನಾಮಿಕ ವ್ಯಕ್ತಿ ತಲೆಬುರುಡೆಯನ್ನ ತಂದಿದ್ದಲ್ಲ, ಅದರ ಜಾಗವನ್ನ ಗುರುತಿಸಬೇಕಾಗಿದೆ. ಆ
ಜಾಗವನ್ನ ಕೂಡ ಪಾಯಿಂಟ್ ಮಾಡ್ಕೊಬೇಕಾಗಿದೆ. ಆ ಪಾಯಿಂಟ್ ನಲ್ಲಿ ಕೂಡ ಉತ್ಖನನವನ್ನ ಮಾಡಲೇಬೇಕು. ಈಗ ಯಾಕೆ ಎಸ್ಐಟಿ ತನಿಖಾ ತಂಡ ಆ ಒಂದು ಜಾಗವನ್ನ ಬಿಟ್ಟು ಉಳಿದ 13 ಜಾಗಗಳಲ್ಲಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡ್ತು ಅನ್ನುವ ಪ್ರಶ್ನೆಗಳು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ನೋಡಿ, ಆತ ತಂದು ಕೊಟ್ಟಿದ್ದು ಕೇವಲ ತಲೆಬುರುಡೆ ಮಾತ್ರ. ಆ ತಲೆಬುರುಡೆ ಮಹಿಳೆಯದ್ದು ಅಂತ ಹೇಳಲಾಗ್ತಾ ಇತ್ತು. 22 ವರ್ಷದ ಆಸ್ಪಾಸ್ತಿನ ಹುಡುಗಿಯದ್ದು ಅಂತ, ಮಹಿಳೆಯದ್ದು ಅಂತ ಕೂಡ ಆತ ಹೇಳ್ಕೊಂಡು ಬರ್ತಾ ಇದ್ದ. ಆದ್ರೆ ಅದು ಮಹಿಳೆಯದ್ದು ಅಲ್ಲ, ಪುರುಷನದ್ದು ಅನ್ನೋದು ಸ್ಪಷ್ಟವಾಗಿ ರಿಪೋರ್ಟ್ ಹೇಳ್ತಾ ಇದೆ. ಅದು ಒಂದಲ್ಲ, ಎರಡೆರಡು ರಿಪೋರ್ಟ್ಗಳು ಹೇಳ್ತಾ ಇರುವಂತದ್ದು. ಹಾಗಾಗಿ ಈಗ ಆ ತಲೆಬುರುಡೆ ಪತ್ತೆ ಆಗಿರೋದಾದ್ರೆ ಅದರ ಉಳಿದ ಭಾಗದ ದೇಹದ ಭಾಗದ ಹಸ್ತಿ ಪಂಜರಗಳು ಏನಾಯ್ತು, ಅದರ ಬಗ್ಗೆ ತನಿಖೆ ಈ ಹೊತ್ತಿಗೆ ಏನ್ ಮಾಹಿತಿ ಇದೆ ತಮ್ಮ ಹತ್ರ? ರಂಜಿತ್, ನೋಡಿ, ಈ ಕ್ಷಣಕ್ಕೆ ಈ ಪ್ರಶ್ನೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ. ತನಿಖೆ ಎತ್ತ ಸಾಗ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಎಸ್ಐಟಿ ತನಿಖಾ ತಂಡ ಯಾವ ದಿಕ್ಕಿನಲ್ಲಿ, ಯಾವ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ತಲೆಬುರುಡೆಯನ್ನ ತಂದುಕೊಟ್ಟಂತಹ ಅನಾಮಿಕ ವ್ಯಕ್ತಿ ಆ ತಲೆಬುರುಡೆಯನ್ನ 2 ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಕಳಿಸಿ ಅಲ್ಲಿಂದ ಲ್ಯಾಬ್ನ ರಿಪೋರ್ಟ್ ಅನ್ನ ಪಡೆದುಕೊಂಡ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಬೇಕಾಗಿತ್ತು. ಆ ರಿಪೋರ್ಟ್ ನಲ್ಲಿದೆ 30 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಸತ್ತಿದ್ದ, ಇದು ಮನುಷ್ಯನ ಅಂದ್ರೆ ಗಂಡಸರ ಬುರುಡೆ ಅಂತ ಅಲ್ಲಿ ಸ್ಪಷ್ಟವಾಗಿ ಆ ರಿಪೋರ್ಟ್ ನಲ್ಲಿ ಹೇಳಲಾಗ್ತಾ ಇದೆಯಂತೆ. ಈ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿದೆ. ಅಲ್ಲದೆ ಪ್ರಮುಖವಾಗಿ ಆ ವಿಚಾರವಾಗಿ ತನಿಖೆ ಯಾಕೆ ನಡೀತಾ ಇಲ್ಲ ಅನ್ನುವ ಪ್ರಶ್ನೆ ಈಗ ರಿಪಬ್ಲಿಕ್ ಕನ್ನಡ ಎತ್ತಾ ಇದೆ. ರಂಜಿತ್, ನೋಡಿ, ಎಸ್ಐಟಿ ತನಿಖಾ ತಂಡ ಆರಂಭದಿಂದಲೂ ಕೂಡ 13 ಪಾಯಿಂಟ್ ಗಳನ್ನ ಮಾಡಿಕೊಂಡು ಅದಕ್ಕೆ ಮತ್ತೊಂದು ಪಾಯಿಂಟ್ ಅನ್ನ ಆಡ್ ಮಾಡಿಕೊಂಡು ಇವತ್ತು ತನಿಖೆಯನ್ನ ಮಾಡ್ತಾ ಇದೆ. ಆಲ್ರೆಡಿ 12 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನ ಮುಗಿಸಿ ಆಗಿದೆ. 13ನೇ ಪಾಯಿಂಟ್ ಅಲ್ಲಿ ಮಾತ್ರ ಉತ್ಖನನ ಕಾರ್ಯ ಬಾಕಿ ಇದೆ. ಆದ್ರೆ ನಮ್ಮ ಪ್ರಶ್ನೆ, ಈಗ ಆ ಅನಾಮಿಕ ವ್ಯಕ್ತಿ ತಲೆಬುರುಡೆಯನ್ನ ತಂದು ಕೊಟ್ಟಿದ್ದ, ಆ ತಲೆಬುರುಡೆ ತಂದು ಕೊಟ್ಟಿದ್ದು ಎಲ್ಲಿಂದ, ಯಾವ ಜಾಗದಿಂದ, ಆ ಜಾಗದಲ್ಲಿ ಯಾಕೆ ಇನ್ನು ಪಾಯಿಂಟ್ ಅನ್ನ ಮಾಡಿ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವಂತ ಕೆಲಸಗಳಾಗಿಲ್ಲ? ಇಷ್ಟು ದಿನ ಅದನ್ನ ಹಾಗೆ ಬಿಟ್ಟಿದ್ದಾದ್ರೂ ಯಾಕೆ? ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅನಾಮಿಕ ವ್ಯಕ್ತಿಯ ಬಳಿ ಪ್ರಶ್ನೆ ಮಾಡೇ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ರಂಜಿತ್, ನೋಡಿ, ಆರಂಭದಿಂದಲೂ ಕೂಡ 1, 2, 3 ಅಂತೇಳಿ ಪಾಯಿಂಟ್ ಗಳನ್ನ ಮಾಡ್ಕೊಂಡು ಬಂದ್ರಲ್ಲ, ಇದಕ್ಕಿಂತ ಮುಂಚಿತವಾಗಿ ಎಸ್ಐಟಿ ತನಿಖಾ ತಂಡ ಮಾಡಲೇಬೇಕಾದಂತ ಕೆಲಸ ಪ್ರಮುಖವಾಗಿ ಆ ಅನಾಮಿಕ ವ್ಯಕ್ತಿ ತಲೆಬುರುಡೆಯನ್ನ ತಂದಿದ್ದಲ್ಲ, ಅದರ ಜಾಗವನ್ನ ಗುರುತಿಸಬೇಕಾಗಿದೆ. ಆ ಜಾಗವನ್ನು ಕೂಡ ಪಾಯಿಂಟ್ ಮಾಡ್ಕೊಬೇಕಾಗಿದೆ. ಆ ಪಾಯಿಂಟ್ ನಲ್ಲಿ ಕೂಡ ಉತ್ಖನನವನ್ನ ಮಾಡಲೇಬೇಕು. ಈಗ ಯಾಕೆ ಎಸ್ಐಟಿ ತನಿಖಾ ತಂಡ ಆ ಒಂದು ಜಾಗವನ್ನ ಬಿಟ್ಟು ಉಳಿದ 13 ಜಾಗಗಳಲ್ಲಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡ್ತು ಅನ್ನುವ ಪ್ರಶ್ನೆಗಳು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ನೋಡಿ, ಆತ ತಂದು ಕೊಟ್ಟಿದ್ದು ಕೇವಲ ತಲೆಬುರುಡೆ ಮಾತ್ರ. ಆ ತಲೆಬುರುಡೆ ಮಹಿಳೆಯದ್ದು ಅಂತ ಹೇಳಲಾಗ್ತಾ ಇತ್ತು. 22 ವರ್ಷದ ಆಸ್ಪಾಸ್ತಿನ ಹುಡುಗಿಯದ್ದು ಅಂತ, ಮಹಿಳೆಯದ್ದು ಅಂತ ಕೂಡ ಆತ ಹೇಳ್ಕೊಂಡು ಬರ್ತಾ ಇದ್ದ. ಆದ್ರೆ ಅದು ಮಹಿಳೆಯದ್ದು ಅಲ್ಲ, ಪುರುಷನದ್ದು ಅನ್ನೋದು ಸ್ಪಷ್ಟವಾಗಿ ರಿಪೋರ್ಟ್ ಹೇಳ್ತಾ ಇದೆ. ಅದು ಒಂದಲ್ಲ, ಎರಡೆರಡು ರಿಪೋರ್ಟ್ಗಳು ಹೇಳ್ತಾ ಇರುವಂತದ್ದು. ಹಾಗಾಗಿ ಈಗ ಆ ತಲೆಬುರುಡೆ ಪತ್ತೆ ಆಗಿರೋದಾದ್ರೆ ಅದರ ಉಳಿದ ಭಾಗದ ದೇಹದ ಭಾಗದ ಹಸ್ತಿ ಪಂಜರಗಳು ಏನಾಯ್ತು, ಅದರ ಬಗ್ಗೆ ತನಿಖೆ